ವೆಲ್ಕಮ್ ಟು ಚಿರು ಫಿಟ್ನೆಸ್. ಸೊ ಇವತ್ತಿನ ಟಾಪಿಕ್ ಬಂದು ಸೋಯಾ ಚಂಕ್ಸ್ ಮೇಲಿರೋ ಮಿತ್ ಬಗ್ಗೆ. ಸೊ ಫಸ್ಟ್ ನಾವು ತಿಳ್ಕೊಬೇಕಾಗಿದ್ದು ವಾಟ್ ಈಸ್ ಸೋಯಾ ಚಂಕ್ಸ್. ಸೊ ಸೋಯಾ ಚಂಕ್ಸ್ ಇದು ಬಂದು ಒಂದು ಪ್ಲ್ಯಾಂಟ್ ಬೇಸ್ಡ್ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ಗೈಸ್. ಮತ್ತು ಎಷ್ಟೊಂದು ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಬಂದು ಸೋಯಾ ಚಂಕ್ಸ್ ತಿನ್ನೋವಾಗ ಡೈಜೆಷನ್ ಇಶ್ಯೂ ಆಗೋದು ಆರ್ ಈಟ್ ಆಗೋದು. ಸೊ ಅದು ಏನಕ್ಕೆ ಬರ್ತಿರೋದು ಫಸ್ಟ್ ನೀವು ತಿಳ್ಕೊಬೇಕು ಗೈಸ್. ಸೊ ಫಸ್ಟ್ ರೀಸನ್ ಬಂದು ಮೋಸ್ಟ್ಲಿ ನಿಮ್ಮ ಡಯಟಲ್ಲಿ ಪ್ರಾಪರ್ ಫೈಬರ್ ಇರೋಲ್ಲ, ಲೈಕ್ ಪ್ರಾಪರ್ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿರೋಲ್ಲ. ಸೊ ಅದನ್ನು ಆ್ಯಡ್ ಮಾಡಿ. ಆರಲ್ಸ್ ಬ್ಯಾಕ್ಟೀರಿಯಾ ನಿಮ್ಮ ಗಟ್ಟಲ್ಲಿ ಚೆನ್ನಾಗಿರೋಲ್ಲ. ಸೊ ಅದಕ್ಕೆ ನೀವು ಕರ್ಡ್ ಆ್ಯಡ್ ಮಾಡಿ ನಿಮ್ಮ ಡಯಟಲ್ಲಿ. ಸೊ ಈ ಬೇಸಿಕ್ ಟಿಪ್ಸ್ನ ಫಾಲೋ ಮಾಡಿ ಗೈಸ್. ಸೊ ನೀವು ಸೋಯಾ ಚಂಕ್ಸ್ ತಿನ್ಬೋದು ಆ್ಯಂಡ್ ಇಟ್ಸ್ ಎ ಚೀಪ್ ಸೋರ್ಸ್ ಆಫ್ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಆ್ಯಂಡ್ ವೆಜಿಟೇರಿಯನ್ಗೆ ಇದು ಒಳ್ಳೆ ಆಪ್ಷನ್ ಕೂಡ. ಸೋಯಾ ಚಂಕ್ಸ್ ಮೇಲೆ ಜನಕ್ಕೆ ಎಷ್ಟೊಂದು ಮಿತ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಮಿತ್ ಬಂದು ಸೋಯಾ ಚಂಕ್ಸ್ ತಿಂದರೆ ಮೆನ್ ಬೂಬ್ಸ್ ಬರುತ್ತಾ, ಎಸ್ಟ್ರೋಜಿನ್ ಆಗುತ್ತಾ ಅಂತ. ಸೊ ಎಸ್ಟ್ರೋಜಿನ್ ಅಂದರೆ ಏನಂದರೆ ಇಟ್ಸ್ ಎ ಫೀಮೇಲ್ ಹಾರ್ಮೋನ್. ಮೆನ್ನಲ್ಲೂ ಇರುತ್ತೆ ಬಟ್ ವೆರಿ ಲೈಟ್ ಇನ್ ಪರ್ಸೆಂಟೇಜ್. ನಿಜವಾಗ್ಲೂ ಸೋಯಾ ಚಂಕ್ಸ್ ತಿಂದರೆ ಮೆನ್ ಬೂಬ್ಸ್ ಬರುತ್ತಾ? ಸೊ ಇದನ್ನು ನಾವು ರಿಸರ್ಚ್ ಮಾಡಿದ್ರೆ ಗೊತ್ತಾಯ್ತೇನೆಂದರೆ, ಅಕಾರ್ಡಿಂಗ್ ಟು ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್, ಸೊ ಸೋಯಾ ಬಂದು ಇಟ್ಸ್ ಎ ಪ್ಲ್ಯಾಂಟ್ ಬೇಸ್ಡ್ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್. ಸೊ ಅದರಲ್ಲಿ ಪ್ಯಾಥೋ ಇಸ್ಟ್ರೋಜಿನ್ ಇದೆ. ಸೊ ಅದರಲ್ಲಿ ಇಸ್ಟ್ರೋಜಿನ್ ಇದೆ, ಇಲ್ಲ ಅಂತಲ್ಲ, ಬಟ್ ಇಟ್ ಎ ವೆರಿ ಲೈಟ್ ಪರ್ಸೆಂಟೇಜ್. ಸೊ ಅದು ನಮ್ಮ ಬಾಡಿಗೆ ಎಫೆಕ್ಟ್ ಅಷ್ಟೊಂದು ಆಗಲ್ಲ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಸೊ ಸೆಕೆಂಡ್ ಮಿತ್ ಬಂದು ಸೋಯಾ ಅಲ್ಲಿ ಅಷ್ಟೊಂದು ಪ್ರೋಟೀನ್ ಇಲ್ಲ ಅಂತ. ಸೊ ಆ್ಯಕ್ಚುಲಿ ಸೋಯಾ ಅಲ್ಲಿ 25 grams ಪ್ರೋಟೀನ್ ಇದೆ, ಬಟ್ ಅದ್ರ ಬಯೋ ಅವೈಲಬಿಲಿಟಿ ಕಡಿಮೆ ಇದೆ ಗೈಸ್. ಸೊ ನನ್ನ ಪ್ರೀವಿಯಸ್ ವೀಡಿಯೋಲ್ಲೂ ನಾನು ಬಯೋ ಅವೈಲಬಿಲಿಟಿ ಬಗ್ಗೆ ಹೇಳಿದ್ದೀನಿ, ಎಕ್ಸ್ ಬಗ್ಗೆ. ಸೊ ಇದರಲ್ಲೂ ಹೇಳ್ತಾ ಇದ್ದೀನಿ. ಸೊ ಬಯೋ ಅವೈಲಬಿಲಿಟಿ ಅಂದರೆ ಏನಿಲ್ಲ, ನೀವು ತಿನ್ನೋ ಪ್ರೋಟೀನ್ ನಿಮ್ಮ ಬಾಡಿಗೆ ಎಷ್ಟು ಅಬ್ಸರ್ವ್ ಆಗ್ತಿದೆ ಅಂತ. ಸೊ ಸೋಯಲ್ಲಿ 25 grams ಪ್ರೋಟೀನ್ ಇದ್ದರೆ, ಬಟ್ ನಿಮ್ಗೆ ಅದು ಅಬ್ಸರ್ವ್ ಆಗೋದು 51% ಮಾತ್ರ. ಅಮೀನೋ ಪ್ರೊಫೈಲು ಅಷ್ಟೇ ಗೈಸ್, ಅಷ್ಟೊಂದಿಲ್ಲ. ಸೊ ಆ್ಯಕ್ಚುಲಿ ಅಮೀನೋ ಪ್ರೊಫೈಲಲ್ಲಿ 9 ಎಸೆನ್ಷಿಯಲ್ ಅಮೀನೋ ಆ್ಯಸಿಡ್ಸ್ ಇರಬೇಕು ಪ್ರೋಟೀನಲ್ಲಿ. ಸೊ ಅದರಲ್ಲಿ ಸೋಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನೀವು ಸ್ವಲ್ಪ ಕಾಂಬಿನೇಷನ್ ಫುಡ್ ತಿನ್ನಬೇಕಾಗುತ್ತೆ. ಸೊ ಅದರಲ್ಲಿ ನೀವು ಸೋಯಾ ಜೊತೆಗೆ ರೈಸ್. ಸೊ ರೈಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಸೋಯಾ. ಸೊ ಈ ಕಾಂಬಿನೇಷನ್ ಫುಡ್ ತಿಂದಾಗ ಇದು ಕಂಪ್ಲೀಟ್ ಅಮಿನೋ ಆ್ಯಸಿಡ್ ಪ್ರೊಫೈಲ್ ಆಗುತ್ತೆ ಗೈಸ್. ಆ್ಯಂಡ್ ವೆಜಿಟೇರಿಯನ್ಸ್ಗೆ ಇದು ಒಳ್ಳೆ ಪ್ಲ್ಯಾಂಟ್ ಬೇಸ್ಡ್ ಸೋರ್ಸ್ ಆಫ್ ಪ್ರೋಟೀನ್. ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೋಯಾ ಅದ್ರ ಬಗ್ಗೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೇನಿಲ್ಲ, ಇಟ್ಸ್ ಸಿಂಪಲ್. ವೆಜಿಟೇರಿಯನ್ಗೆ ಇಟ್ಸ್ ಅ ಬೆಸ್ಟ್ ಸೋರ್ಸ್ ಆಫ್ ವೆಜಿಟೇರಿಯನ್ ಆ್ಯಂಡ್ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಎಸ್ಟ್ರೋಜಿನ್ ಅದ್ರ ಬಗ್ಗೆ ಅದೆಲ್ಲ ಏನಿಲ್ಲ, ಅಷ್ಟೆಲ್ಲ ಹೇಳಿ ಮತ್ತೆ ಹೇಳ್ತಾ ಇದ್ದೀನಿ. ನ್ಯೂಕ್ಲಿಯರ್ ಬೇಕಂದ್ರೆ ಇವ್ನ ಕರ್ಕೊಂಡು ಬರ್ತೀನಿ. ಗೈಸ್ ನ್ಯೂಕ್ಲಿಯರ್ ವೆಪನ್ ಬೇಕಾ?